ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಬನ್ನಿ ಇವತ್ತು ನನ್ನ ರೋಟೀನ್ ನಿಮ್ಗೆ ಹಂಚ್ಕೊಳಕ್ಕೆ ಬಂದೀನಿ. ಏನಾಯಿತು ಅಂದರೆ ಫ್ರೆಂಡ್ಸ್, ಇವತ್ತು ನಾನು ಎದ್ದಾಗಲೇ 9:09 ಆಗಿತ್ತು. ಇನ್ನು ಡೈಲಿ ನೆನ್ನೆ ಫ್ರೆಂಡ್ಸ್ ಎಲ್ಲ ನಾವು ದೋಸೆ ತಿಂದಿದ್ದು. ಇನ್ನು ಮೊನ್ನೆ ಎಲ್ಲ ಚಪಾತಿ ಡೈಲಿ ಇದೇ ಮಾಡ್ತೀನಲ್ಲ ಅಂದ್ಬಿಟ್ಟು ಇವತ್ತು ನಾನು ಲೆಮನ್ ಚಿತ್ರಾನ್ನ ಮಾಡೋಣ, ಮಾವಿನಕಾಯಿ ಚಿತ್ರಾನ್ನ ಅಂದ್ಬಿಟ್ಟು ಫ್ರೆಂಡ್ಸ್ ರೆಡಿ ಮಾಡುವಾಗ ಜಾಮೂನ್ ಪ್ಯಾಕೆಟ್ ಇತ್ತು. ಅದು ತುಂಬ ದಿನ ಆಗೋಗಿತ್ತು. ಆಮೇಲೆ ಡೇಟು ಈ ತಿಂಗಳು ಲಾಸ್ಟ್ ಒಂದು. ಅದಕ್ಕೋಸ್ಕರ ಫ್ರೆಂಡ್ಸ್ ಬೆಳಗ್ಗೆನೇ ನೋಡಿ ಇಷ್ಟೇ ಜಾಮೂನ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಅದು ಪಾಕ ಬೇಗನೆ ಕಾಯುತ್ತೆ. ಏಲಕ್ಕಿ ಪುಡಿನ ಅದಕ್ಕೆ ಹಾಕ್ಬಿಟ್ಟು ಜಾಮೂನ್ ಪುಡಿನ ಅದಕ್ಕೆ ಜಾಮೂನ್ಗೆ ಸ್ವಲ್ಪ ಜನ ಮೈದಾ ಹಾಕೋತಾರೆ, ನಾನು ಏನೂ ಹಾಕೊಳ್ಳಲ್ಲ ಫ್ರೆಂಡ್ಸ್. ಹಾಗೆ ಕಲಸಿ ನೀಟಾಗಿ ನೋಡಿ ಆಲ್ರೆಡಿ ಬೆಳಗ್ಗೆನೇ ನಮ್ಮ ಮನೇಲಿ ಜಾಮೂನ್ ರೆಡಿ ಆಯಿತು. ಇನ್ನು ಇಲ್ಲಿ ಫ್ರೆಂಡ್ಸ್ ಸೌತೆಕಾಯಿ ಒಂದಿತ್ತು, ಕಟ್ ಮಾಡಿಟ್ಟೆ. ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ಜ್ಯೂಸು ಮಾಮೂಲಿ ಬೀಟ್ರೋಟು ಮತ್ತು ನಲ್ಲಿಕಾಯಿ ನನ್ನ ಡೈಲಿ ಜ್ಯೂಸ್ ಇದು ನೀವೇ ನೋಡಿದ್ದೀರಾ. ಇನ್ನು ಫ್ರೆಂಡ್ಸ್ ಇಲ್ಲಿ ಇನ್ನೂ ಸ್ವಲ್ಪ ಇದೆ, ಸದ್ಯಕ್ಕೆ ಈಗ ನಲ್ಲಿಕಾಯಿ ಥರ ಆಗಿಲ್ಲ, ತಂದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ರೆಡಿ ಆಯಿತಾ. ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಲೆಮನ್ ಚಿತ್ರಾನ್ನ ಎಷ್ಟು ಘಮ 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 ಅಂತ ಇದೆ, ತೋರಿಸ್ತೀನಿ ಫ್ರೆಂಡ್ಸ್ ಕ್ಯಾಮ್ರಾನ ಕೈಯಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಕಡಲೆ ಬೀಜನ ನಾವು ಫಸ್ಟೇ ಎಣ್ಣೆ ಹೆಂಗೂ ಕಾಯಕ್ಕಿಟ್ಟಿದ್ವಲ್ಲ, ಎಣ್ಣೆನ ಫ್ರೈ ಮಾಡ್ಕೊಂಡು ಹಾಕೊಂಡಿರೋದು. ಅದು ತಿನ್ಬಾ. ಇನ್ನು ಫ್ರೆಂಡ್ಸ್ ಯಾರೂ ತಿಂದಿರೋ ಟೈಮ್ ಆಯ್ತಲ್ಲ, ಅದಕ್ಕೆ ಕರಿತಾಯಿದ್ದೀನಿ. ಇವತ್ತು ಲೆಮನ್ನು ಮತ್ತು ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದೀನಿ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ನೀವು ಈರುಳ್ಳಿನ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡು ಕ್ಲೀನಾಗಿ ಎಲ್ಲ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಲೆಮನ್ನು ಸ್ವಲ್ಪ ಮ್ಯಾಂಗೋ ಬಂದು ಸೋತಾಪುರಿ ಮ್ಯಾಂಗೋ ಹಾಕಿದ್ವಲ್ಲ, ಅದು ಅಷ್ಟು ಹುಳಿ ಇರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಬೆಳಗ್ಗೆನೇ ಅನ್ನ ಮಾಡಿರೋದು ನೋಡಿ. ಇನ್ನೂ ಸ್ವಲ್ಪ ರೈಸು ನಾನು ಮಧ್ಯಾಹ್ನ ಇವತ್ತು ಕರ್ಡ್ ರೈಸ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಅದಾಯ್ತಾ ಫ್ರೆಂಡ್ಸ್. ಅದಾದಮೇಲೆ ನೋಡಿ ಇನ್ನೂ ಎಣ್ಣೆ ಬಾಣಲಿ ಕಾಯ್ದಿರೋದು ಹಾಗೆ ಇದೆ ಫ್ರೆಂಡ್ಸ್, ಬಿಸಿಲು ನೋಡಿದ್ದೀರಾ. ಇನ್ನು ಫ್ರೆಂಡ್ಸ್ ನೋಡಿ ಮಜ್ಜಿಗೆ ಮೆಣಸಿಕಾಯಿ ಮಾಮೂಲಿ ನಿಮಗೆ ಗೊತ್ತು, ನಾನು ಮಾಡಿಟ್ಟಿದ್ದೀನಿ, ಸ್ವಲ್ಪನೇ ಮಾಡಿಟ್ಟಿದ್ದೀನಿ. ಇನ್ನು ಕಡಲೆ ಹಿಟ್ಟು ಹೆಂಗೋ ಇತ್ತಲ್ಲ ಫ್ರೆಂಡ್ಸ್, ಯಾವಾಗಲೂ ನಮ್ಮ ಮನೇಲಿ ಕಡಲೆ ಹಿಟ್ಟನ್ನ ನಾನು ಪುಡಿ ಮಾಡಿಸಿಟ್ಕೊಳ್ತೀನಿ 1 kg. ಇನ್ನು ಸಬ್ಬಕ್ಕಿ ಸೊಪ್ಪಿತ್ತು, ತಡಿ ಇವಾಗ ಸ್ವಲ್ಪ ಬಜ್ಜಿ ಮಾಡೋಣ, ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಇದ್ರ ಫ್ಲೇವರ್ ನಿಮಗೆ ಕಾಣಿಸ್ತಾ ಇದೆ. ಅವಳು ಇದು ಭಾಳ ಗರಿ ಗರಿಯಾಗಿ ಬೇಯಿಸಿರೋದು ನನ್ನ ಮಗಳು. ಕುರ್ಮ ಅನ್ನೋ ಥರ ಬೇಯಿಸಿದ್ದಾಳೆ ಫ್ರೆಂಡ್ಸ್ ನೋಡಿ. ನಾನೆಲ್ಲ ರೆಡಿ ಮಾಡಿ ಕಲಿಸ್ಬಿಟ್ಟು ಕರೆದೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನಾನು ಇವತ್ತು ಬಜ್ಜಿಗೆ ಉಪ್ಪು ಹಾಕೋದೇ ಮರ್ತಿದ್ದೀನಿ. ಆದರೂ ತುಂಬ ಚೆನ್ನಾಗೈತೆ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇತ್ತು, ಅವಳು ಉಪ್ಪು ಹಾಕಿ ಬಿಟ್ಟಿದ್ದಾಳೆ. ಯಾವಾಗ ಮಮ್ಮಿ ಅದೇ ಆಗೋಗೈತೆ ಇವಾಗ ಹೇಳ್ತಾ ಇದೆಯಲ್ಲ ಅಂದ್ಲು. ಯಾವಾಗ ಇರಲಿ ಬಿಡವ, ನಾವೇ ಅಲ್ವಾ ಫ್ರೆಂಡ್ಸ್. ನಾನು ಇಷ್ಟೇ ಮಾಡಿದ್ದೀನಿ, ಯಾಕೆ ಗೊತ್ತಾ, ತುಂಬ ಮಾಡಿದ್ರು ನಾಳೆ ತನಕ ಇದೆ, ಇನ್ನೂ ಸಂಜೆ ಕುಳಿಯುತ್ತೆ. ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಮೆಣಸಿಕಾಯಿ, ಮೇಲೆ ಫ್ರೆಂಡ್ಸ್ ಹಸಿರು ಮೆಣಸಿಕಾಯಿ ಖಾಲಿ ಆಗಿತ್ತು, ಅವಳು ತಂದವಳೇನೋ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಒಣ ಮೆಣಸಿಕಾಯಿನೇ ಹಾಕಿದ್ವಿ. ಇನ್ನು ಫ್ರೆಂಡ್ಸ್ ಮಜ್ಜಿಗೆ ಮೆಣಸಿಕಾಯಿ ನಿಮಗೆ ಗೊತ್ತು ಎಷ್ಟು ಗರಿ ಗರಿಯಾಗಿ ಸೌಂಡ್ ನೋಡಿದ್ರಾ, ಇಷ್ಟ ಆಯ್ತಲ್ಲ ಫ್ರೆಂಡ್ಸ್. ಇನ್ನು ಇಷ್ಟು ಪಾತ್ರೆ ಇದೆ, ಇವಾಗಲೇ ಬೆಳಗ್ತೀನಿ, ಲೇಟ್ ಮಾಡಲ್ಲ ಫ್ರೆಂಡ್ಸ್. ಯಾವತ್ತೇ ಆಗಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾವು ಬೇಗ ಇದ್ದಷ್ಟು ಬೇಗ ಕೆಲಸ ಆಗುತ್ತೆ. ಎಷ್ಟು ಲೇಟಾಗಿದೆ ಹೇಳ್ತೀವೋ ಅಂತೂ ನಮಗೀಗ 11 ಗಂಟೆ ಆಯಿತು. ದಿನ 10 ಗಂಟೆಗೆಲ್ಲ ನನ್ನ ಕೆಲಸ ಮುಗ್ದಿರೋದು, ಏನು ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ಆಯಿತು, ಇವಾಗ ಏನಿಲ್ಲ, ಇನ್ನು ಬಟ್ಟೆ ಒಂದು ಐರನ್ ಮಾಡಿದ್ರೆ ಪೂಜೆ ಮಾಡಿದ್ರೆ ಮುಗಿತು. ಪಾತ್ರೆ ಇಷ್ಟೇ ಫ್ರೆಂಡ್ಸ್, ಇವೇನೋ ಒಂದು 5-10 ನಿಮಿಷಕ್ಕೆ ನಾನು ವಾಶ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮನೇಲಿ ಇವತ್ತು ನಾಷ್ಟ ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದೀನಿ. ಮಧ್ಯಾಹ್ನಕ್ಕೂ ಇದನ್ನೇ ಮಾಡಿದ್ದೀನಿ ಫ್ರೆಂಡ್ಸ್. ನಾನಂದರೆ ಸ್ವಲ್ಪನೇ ವೈಟ್ ರೈಸ್ ಇಟ್ಟಿದ್ದೀನಿ. ನಾನು ಬರೋದು 11:30 ಆಗುತ್ತಲ್ಲ, ಇನ್ನೇನು ಮುಗೀತು ಫ್ರೆಂಡ್ಸ್. ನನ್ನ ಸೆಕೆಂಡ್ ಶಿಫ್ಟ್ ಡ್ಯೂಟಿನೂ ಮುಗೀತು, ಎಲ್ಲ ಆಯಿತು. ಈಗ ಫ್ರೆಂಡ್ಸ್ ಜಾಮೂನು ಎಲ್ಲ ಪೂರ್ತಿಯಾಗಿ ನೆಂದಿದೆ, ಅದಕ್ಕೇನು ನಾನು ಸೌಟು ಏನು ಹಾಕಿಲ್ಲ ಫ್ರೆಂಡ್ಸ್. ಈಗ ಹಾಕ್ಕೊಂಡು ತಿನ್ನಲಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವಾಗಾದರೂ ಅಷ್ಟೇ, ನಾವೇನಾದರೂ ತಿನ್ನಬೇಕು, ನಾವೇನಾದರೂ ಮಾಡಬೇಕು ಅಂದರೆ ನಾವು ಒಂದು ಬಟ್ಟೆ ಆಗಿರ್ಬೋದು, ಒಂದು ಏನೇ ಆದರೂ ಫ್ರೆಂಡ್ಸ್, ನಾನು ನಾರ್ಮಲಾಗಿ ಹೇಳೋದು, ನಾವು ಚೆನ್ನಾಗಿದ್ದಾಗಲೇ ಎಲ್ಲನೂ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ನಾನು ಪ್ಲೇಟ್ಗೆ 1-2 ಜಾಮೂನ್ನ ಹಾಕೋತಾ ಇದ್ದೀನಿ. ಇನ್ನು ಅವಳಿಗಿಲ್ಲ, ಇದು ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಜಾಮೂನ್ ನಾನೇ ಆರಕ್ಕಿಟ್ಟಿದ್ದೆ, ತುಂಬ ದಿನ ಆಗಿತ್ತಲ್ಲ ಅಂತ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಮುಂದೆನೇ ಟೇಸ್ಟ್ ನೋಡ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ ನಾನು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಅಂತ ಬೌಲೆಲ್ಲ ಐತೆ ಫ್ರೆಂಡ್ಸ್. ಏನಕ್ಕೆ ಬೌಲ್ಗೆಲ್ಲ ಹಾಕೋದು ಅಂತ ನಾನು ಹಾಕಿಲ್ಲ. ಬನ್ನಿ ಟೇಸ್ಟ್ ನೋಡೋಣ.
ಆಹಾ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಮತ್ತು ಫ್ಲೇವರು ಇದು ಏಲಕ್ಕಿ ಕಾಯಿ ಗೆಜ್ಜೆ ಹಾಕಿದ್ನಲ್ಲ, ಅದು ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ಇಷ್ಟು ಇವತ್ತು ಬೆಳಗಿಂದ ಆಯಿತು. ಆಮೇಲೆ ಏನಾಯಿತು ಅಂತ ನಿಮಗೆ ಹೇಳ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಟೈಮು ಆಗಿ ಹೋಯಿತು, ಇದೇ 5 ನಿಮಿಷ ಐತೆ. ಫ್ರೆಂಡ್ಸ್, ನನ್ನ ಇವತ್ತು ಯಾವ ವಾರ? ಇವತ್ತು ಸೋಮವಾರ, ನನ್ನ ಆರಾಧ್ಯ ದೇವ ಶಿವನ ವಾರ. ಫ್ರೆಂಡ್ಸ್, ಇನ್ನು ಈ ಡ್ರೆಸ್ ಬಗ್ಗೆ ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಈ ಡ್ರೆಸ್ ಬಂದು ಬರೀ 500, ಏನು ಜಾಸ್ತಿ ಏನಿಲ್ಲ, ಸಿಫಾನ್ ಡ್ರೆಸ್ಸು. ಫ್ರೆಂಡ್ಸ್ ನೋಡಿ, ನಾನು ಈ ಥರ ಸ್ಲೀವ್ನ ಹೊಲಿಸ್ಕೊಂಡು ತುಂಬ ದಿನವೇ ಆಗಿತ್ತು. ಹಂಗಾಗಿ ಫ್ರೆಂಡ್ಸ್, ಈ ಸಲ ಒಂದು ಹೊಲಿಸ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೊಲಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಏನು ಪಟ್ಟಿ ಗಿಟ್ಟಿ ಏನು ಹಿಡಿಸ್ಕೊಂಡಿಲ್ಲ ನೋಡಿ, ಕರೆಕ್ಟಾಗಿ ನಾನು ಇದೇ ಅಳತೆಗೆ ಹೊಲಿಸ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನೆಕ್ ಬಂದು ನೋಡಿ ಈ ಥರ ಹೊಲಿಸ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಬ್ಯಾಕ್ ನೆಕ್ಕು ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಗೊತ್ತು ನೋಡಿ. ಫ್ರೆಂಡ್ಸ್, ನನ್ನ ಹಳೆ ಟೈಲರ್ ನನಗೆ ಯಾವಾಗಲೂ ಬ್ಲೌಸು ಡ್ರೆಸ್ಸು ಹೊಲಿಯೋದು ಎಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಫ್ರೆಂಡ್ಸ್. ಯಾಕೆಂದರೆ ನಾನು ಯಾವಾಗಲೂ ಅವ್ರ ಹತ್ರನೇ ಡ್ರೆಸ್ ಎಲ್ಲ ಹೊಲಿಸೋದು. ಕ್ಯಾಮ್ರಾನ ನೋಡಿದೆ, ಲೈಟ್ ಆನ್ ಮಾಡಬೇಕಂತ. ಇನ್ನು ಫ್ರೆಂಡ್ಸ್, ನಾನು ಎಷ್ಟು ವರ್ಷದಿಂದಲೂ ಅಲ್ಲೇ ಹೊಲಿಸೋದು. ಇನ್ನು ಫ್ರೆಂಡ್ಸ್, ಓಣಿ ಅಂತೂ ನೋಡಿ ತುಂಬ ಚೆನ್ನಾಗಿದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಅವ್ರ ಅಂಗಡಿಗೆ ಹೋಗಿದ್ದೆ. ಅವ್ರ ಅಂಗಡಿಗೆ ಹೋದಾಗ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ, ನೀವು ಹಿಂಗಾದರೂ ಹಾಕೋಬೋದು, ಇಲ್ಲ ಈ ಥರನಾದರೂ ಹಾಕೋದು. ಫ್ರೆಂಡ್ಸ್, ನಾನು ಒಂದು ಸೈಡ್ ಹಾಕೋದು ಅಪರೂಪ ಓಣಿನ. ಯಾಕೆಂದರೆ ನಾನು ಜಾಸ್ತಿ ಹಾಕೋದೆ 2 ಕಡೆ ಸೇರಿಸಿನೇ ಓಣಿ ಹಾಕೋದು. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ಅಂತೂ ಫಿಟ್ಟಿಂಗು ಕರೆಕ್ಟಾಗಿ ಹೊಲಿದಿದ್ದಾರೆ. ಯಾಕೆಂದರೆ ನಾನು ಎಲ್ಲ ಡ್ರೆಸ್ಸನ್ನು ಲೂಜ್ ಆಗಿದೆ ಅಂತ ಹೇಳ್ತಾಯಿದ್ದೆ. ಈ ಡ್ರೆಸ್ಸು ಫ್ರೆಂಡ್ಸ್ ಕರೆಕ್ಟಾಗಿ ಹೊಲಿದಿದ್ದಾರೆ. ಈಗ ಫ್ರೆಂಡ್ಸ್, ನಾನು 74 kg ಇದ್ದೀನಿ. ಈ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಒಂದು 1/2 kg ಇನ್ಕ್ರೀಸ್ ಆಗಿದ್ದೀನಿ ಅಂತ ಹೇಳ್ತಾರೆ ನಾನು ವೆಯ್ಟ್ ನೋಡೋಕೆ ಹೋಗಿದ್ನಲ್ಲ ಆಗ. ಇನ್ನು ಫ್ರೆಂಡ್ಸ್ ನೋಡಿ, ಈ ಥರ ಇದೆ ಈ ಲುಕ್ಕು. ಪ್ಯಾಂಟ್ ಬಂದು ಫ್ರೆಂಡ್ಸ್ ಹೂವನೇ ಬಂದಿದೆ, ಸಣ್ಣ ಸಣ್ಣ ಹೂವು ಬಂದಿದೆ, ಆದರೆ ಪ್ಲೈನ್ ಬಂದಿದೆ ಪ್ಯಾಂಟು. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಡೈಲಿ ಯೂಸ್ಗೆ ಈ ಥರ ಸಿಫಾನ್ ಬಟ್ಟೆನೇ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತು. ಇನ್ನು ನೆಕ್ಕು ಫ್ರೆಂಡ್ಸ್, ನಾನು ಏನೋ ಅವ್ರಿಗೆ ಹೇಳಿರಲಿಲ್ಲ, ಅಣ್ಣ ಎಲ್ಲ ನೆಕ್ಕು ಹೊಲ್ದಿದ್ದೀರಲ್ಲ, ಯಾವುದಾದ್ರೂ ಒಂದು ನೆಕ್ಕು ನೀವೇ ಇಟ್ಟು ಹೊಲಿರಿ ಅಂತ ಹೇಳಿದೆ. ನೋಡಿ, ಅವರು ಇದೇ ನೆಕ್ ಹೊಲ್ದಿದ್ದಾರೆ. ಫ್ರೆಂಡ್ಸ್, ಈ ಡ್ರೆಸ್ಸು ನಿಮಗೆ ಇಷ್ಟ ಆಯಿತಾ? ಈ ಕಲರ್ ನಿಮಗೆ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಆಗೋಯಿತು. ನಾನಿವತ್ತು ನೋಡಿ ಹೇರ್ನ ಈಗ ಜಸ್ಟ್ ಲೇಟ್ ಆಯಿತು ಫ್ರೆಂಡ್ಸ್. ನಾನು 9 ಗಂಟೆಗೆ ಇದ್ದೆ ಇವತ್ತು, ಹಂಗಾಗಿ ನೋಡಿ ಹೇರು ಒಣಗಿಲ್ಲ. ಬನ್ನಿ ಫ್ರೆಂಡ್ಸ್, ಬೆಳಗ್ಗೆನೇ ನಾನಿದ್ದು ಏನೆಲ್ಲ ಮಾಡಿದ್ದೀನಿ, ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ ನೋಡಿ, ಓಣಿ ಈ ಥರ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಂತ ಏನಿಲ್ಲ ಅಂದರೂ ಒಂದು 5-6 ಸಿಫಾನ್ ಡ್ರೆಸ್ ಇದೆ. ಯಾಕೆಂದರೆ ಫ್ರೆಂಡ್ಸ್, ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಕ್ಷಣ ನೀವು ಐರನ್ ಮಾಡಿಲ್ಲ ಅಂದ್ರೂ ಫ್ರೆಂಡ್ಸ್ ಕರೆಕ್ಟಾಗಿರುತ್ತೆ. ಟಾಪ್ ಉದ್ದನೂ ಕರೆಕ್ಟ್ ಆಗುತ್ತೆ. ಇದೊಂದು ನಾನು ಈ ಥರ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಹೊಲಿಸಿದ್ದೀನಿ ಅಷ್ಟೇ. ಕರೆಕ್ಟಾಗಿದೆ, ಏನು ಮಡ್ಚೋದು ಗಿಡ್ಚೋದು ಏನಿಲ್ಲ. ನಾನು ಕರೆಕ್ಟಾಗಿ ಅಳತೆ ಕೊಟ್ಟು ಬಂದಿದ್ದೆ ಅವ್ರಿಗೆ. ಆಮೇಲೆ ಫ್ರೆಂಡ್ಸ್, ನಂದು ಓಲ್ಡ್ ಡ್ರೆಸ್ನ ಕೊಟ್ಟಿದ್ದೆ, ಈಗ ಹೊಲಿಸಿರೋ ಡ್ರೆಸ್ನ ಕೊಟ್ಟಿರಲಿಲ್ಲ. ನೆಕ್ಕೂ ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ಬೆಳಗ್ಗೆ ನಾನು ಎದ್ದಾಗಲೇ ಆಲ್ರೆಡಿ 9-9:30 ಆಗೋಗಿತ್ತು. ಇನ್ನು ಈಗಲೂ ಟೈಮ್ ನೋಡ್ತಾ ಇದ್ದೀನಿ, ಇನ್ನೊಂದು 10 ನಿಮಿಷ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಹಿಂಗೆ ಹೋಗ್ತೀನಿ. ಇನ್ನು ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ಏನಪ್ಪ ನಾಷ್ಟ ಅಡುಗೆ ಮಾಡಬೇಕು ಫ್ರೆಂಡ್ಸ್, ಅದನ್ನು ನಾನು ವೀಡಿಯೋ ಹಾಕಿದ್ದೀನಿ ನೋಡಿ. ಆಮೇಲೆ ಬೆಳಗ್ಗೆ ಎದ್ದು ಫ್ರೆಂಡ್ಸ್, ಇವತ್ತು ಲೆಮನ್ ಚಿತ್ರಾನ್ನ ಮಾಡಿದ್ದೀನಿ, ಬಜ್ಜಿ ಮಾಡಿದ್ದೀನಿ, ಮತ್ತು ಜಾಮೂನ್ ಮಾಡಿದ್ದೀನಿ. ಎಲ್ಲನೂ ವೀಡಿಯೋದಲ್ಲಿ ಹಾಕಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋನ ಸರ್ಚ್ ಮಾಡಿ ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಆ ಪೇಯ್ನ್ ಡಾಕ್ಟ್ರ್ ಹತ್ರ ಹೋಗಿದ್ದೆನಲ್ಲ ನೋಡಿ, ಕೈ ಸ್ವಲ್ಪ ನೋವು ಕಮ್ಮಿ ಆಯಿತು. ಅವರು ಫ್ರೆಂಡ್ಸ್ ಬ್ಲಡ್ ಟೆಸ್ಟ್ ಬರ್ಕೊಟ್ಟಿದ್ರು, ನಾನು ಅಲ್ಲಿ ತಂದಿರಲಿಲ್ಲ, ಇಲ್ಲೇ ಬರ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್, ನೀವು ಯಾರೇ ಆದ್ರೂ ಆನ್ಲೈನಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಅಮೌಂಟು ಕಮ್ಮಿ ಕಾಣಿಸುತ್ತೆ. ನನ್ನ ಮಗಳ ಹತ್ರ ಚೆಕ್ ಮಾಡಿಸ್ದೆ ಆನ್ಲೈನಲ್ಲಿ, ಅಲ್ಗೂ ಇಲ್ಗೂ ಫ್ರೆಂಡ್ಸ್ 1,000 ನಮಗೆ ಹೆಚ್ಚು ಕಮ್ಮಿ ಕಾಣಿಸುತ್ತೆ. ಹಂಗೆ ನೀವು ಯಾರಾದರೂ ಮಾಡಿಸ್ಬೇಕು ಅಂದರೆ ಅದೇ ಆನ್ಲೈನಲ್ಲಿ ಬೇಕಾದರೆ ಮಾಡಿಸ್ಕೊಳ್ಳಿ. ನಿಮಗೆ ಎಲ್ಲಾದರೂ ಹೋಗಿ ಮಾಡ್ಸೋಕ್ಕೆ ಟೈಮ್ ಇಲ್ಲ ಅಂದರೆ ಆ ಥರ ಏನಾದರೂ ಇದ್ದರೆ. ಇನ್ನು ಫ್ರೆಂಡ್ಸ್, ಇನ್ನೇನು ನಿಮಗೆ ಗೊತ್ತು ನನ್ನ ಡೈಲಿ ರೋಟೀನು ಫ್ರೆಂಡ್ಸ್. ಈ ಮಂತ್ ಮುಗ್ದೇ ಹೋಯಿತು. ಇನ್ನು ಇವತ್ತೇ ಒಂದೇ ದಿವಸ ನಂದು ಸೆಕೆಂಡ್ ಶಿಫ್ಟ್ ಆಗೋಯಿತು. ಇನ್ನು ಫ್ರೆಂಡ್ಸ್, ನಿಮಗೆ ಗೊತ್ತು ಮಂತ್ ಎಂಡಲ್ಲಿ ಏನೇನು ಕೆಲಸ ಇರುತ್ತೆ, ಎಲ್ಲ ಡೆಪ್ಲೊಮೆಂಟ್ ಹಾಕೋದು ಅದು ಇದು ಅಂತ ಇದ್ದೇ ಇರುತ್ತೆ, ನಿಮಗೆ ಗೊತ್ತು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ಫ್ರೆಂಡ್ಸ್ ಈ ಡ್ರೆಸ್ ಕಲರು ತುಂಬಾ ಇಷ್ಟ ಆಯಿತು. ಓನ್ಲಿ 500 ಫ್ರೆಂಡ್ಸ್. ನೋಡಿ, 500 ರೂಪಾಯಿಗೆ ಏನು ಬರುತ್ತೆ ಈ ಟೈಮ್ಗೆ? ನಮ್ಗೆ 500 ನಮಗೆ ದೊಡ್ಡ ಅಮೌಂಟು, ಆದರೆ ನಾನು ಹೇಳ್ತಾ ಇರೋದು. ಇನ್ನು ಫ್ರೆಂಡ್ಸ್ ನೋಡಿ, ಈ ಡ್ರೆಸ್ಸಲ್ಲಿ ಬಟ್ಟೆಗಿಂತ ಹೊಲಿಯೋಕ್ಕೆ ಜಾಸ್ತಿ ಅಮೌಂಟ್ ಕೊಟ್ಟಿದ್ದೀನಿ. ಹೊಲಿಯೋಕ್ಕೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ? 650 ಕೊಟ್ಟಿದ್ದೀನಿ. ಡ್ರೆಸ್ ಎಷ್ಟು? ಬರೀ 500. ಟೈಲರ್ ಅಂಗಡಿಗೆ ಹೋಗಿಲ್ಲ ಫ್ರೆಂಡ್ಸ್. ಅಲ್ಲಿ ನಾನು ಆಲ್ರೆಡಿ ನಿಮಗೆ ಕೇಳಿದ್ದೀನಿ, ಕಮೆಂಟಲ್ಲಿ ನಿಮ್ಗೆ ಯಾರಿಗಾದರೂ ಈ ಟೈಲರ್ ಅಂಗಡಿಲಿ ಡ್ರೆಸ್ಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅವ್ರ ನಂಬರ್ ಎಲ್ಲ ಕೊಡ್ತೀನಿ ಫ್ರೆಂಡ್ಸ್. ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಹೊಲಿತಾರೆ. ನೀವೆಲ್ಲೂ ಹೊಲಿಸಿರಲ್ಲ ಆ ರೀತಿ ಹೊಲ್ಕೊಡ್ತಾರೆ ಡ್ರೆಸ್ನ, ನಿಜವಾಗ್ಲೂ.
ನಾನು ಅಲ್ಲೇ ಹೊಲ್ಸೋದು. ನನ್ನ ಬ್ಲೌಸ್ ಎಷ್ಟೊಂದು ಜನ ನೋಡಿರ್ತೀರಿ. ಇನ್ನು ಫ್ರೆಂಡ್ಸ್ ಟಾಪು ತುಂಡ ಲೆಂತು ಎಲ್ಲನೂ ಅಷ್ಟೇ ಚೆನ್ನಾಗಿ ಹೊಲ್ದಿದ್ದಾರೆ. ಇದೊಂದು ನನಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂದೈತೆ, ಯಾಕಂದರೆ ಎಲ್ಲ ಸ್ವಲ್ಪ ಲೂಜು ಅದು ಇದು ಆಯ್ತಿತ್ತು. ಇನ್ನು ಸ್ಲೀವು ನಾವು ಗಾಡಿ ಓಡಿಸ್ತೀವಲ್ಲ ಇಷ್ಟೇ ಲೂಸ್ ಇರಲಿ ನೋಡಿ ಫ್ರೆಂಡ್ಸ್. ಇಷ್ಟು ಆಯಿತು ಫ್ರೆಂಡ್ಸ್. ಈಗ ಇನ್ನು ಜ್ಯೂಸ್ ಕುಡಿಬೇಕು, ಮಾತ್ರೆ ತೊಗೊಂಡಿದ್ದೀನಿ. ಇನ್ನು ಒಂದು 2 ಥರ ಮಾತ್ರೆ ಕ್ಲೋಸ್ ಆಗಿದೆ. ಇನ್ನು ಹೆಂಗೂ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದಾರೆ, ನೋಡೋಣ ಫ್ರೆಂಡ್ಸ್. ಅದು ಹಿಲ್ ಪೈನ್ ಅಂತ KHSR ಲೇಔಟಲ್ಲಿ ಆಲ್ರೆಡಿ ನಿಮ್ಗೆ ಅದು ಅಡ್ರೆಸ್ಸು ಹಾಕಿದ್ದೀನಿ ಫ್ರೆಂಡ್ಸ್. ಅಲ್ಲಿ ನಿಮ್ಗೆ ಏನೇ ನೋವಿರಲಿ, ಎಷ್ಟೇ ದಿವಸದ ನೋವಿರಲಿ ಹೋಗುತ್ತೆ ಫ್ರೆಂಡ್ಸ್. ನಾನು ಏನಕ್ಕೆ ಇಲ್ಲೇ ಫ್ಯಾನ್ ಮುಂದೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹೇರು ಡ್ರೈ ಆಗಲಿ ಅಂತ ಫ್ರೆಂಡ್ಸ್. ನೋಡಿ ಫುಲ್ಲು ಅರ್ಧ ಡ್ರೈ ಆಗೇ ಹೋಯ್ತು ನಿಮ್ಮ ಹತ್ರ ಮಾತಾಡ್ತಾ ಟೈಮೂ ಹಂಗೇ ನಿಮ್ಮ ಹತ್ರ ಮಾತಾಡ್ತಾ ಟೈಮು ಹೋಯ್ತು. ಇನ್ನು ಫ್ರೆಂಡ್ಸ್ ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಎಲ್ಲ ಹಾಕಿದ್ದೀನಿ ವೀಡಿಯೋನ, ದಯವಿಟ್ಟು ಅದನ್ನು ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಎಷ್ಟೇ ಲೇಟಾಗಿ ಹೇಳಿ, ಎಷ್ಟೇ ಬೇಗ ಹೇಳಿ ಫ್ರೆಂಡ್ಸ್, ನಾವು ಮಾಡೋ ಕೆಲಸ ಮಾಡಲೇಬೇಕು. ಇನ್ನು ಫ್ರೆಂಡ್ಸ್ ನಾನು ಇನ್ನೊಂದು ಹೇಳಿಲ್ಲ, ಗರ್ಸೋಪ್ ಹಚ್ತಾ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲೂ ಸ್ವಲ್ಪ ಮುಖ ಚೇಂಜಸ್ ಆಗಿದೆ ನಂದು, ಸ್ವಲ್ಪ ಕಲೆ ಹೋಗ್ತಾ ಇದೆ ಫ್ರೆಂಡ್ಸ್. ಇನ್ನು ಈ ಜಾಗದಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದೆ. ಯಾರೋ ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ ಏನೋ ಬಂಗ್ದು ಒಂದು ಆಯಿಂಟ್ಮೆಂಟ್ ಕೊಡ್ತೀನಿ ಅಂತ, ಅವ್ರು ಇನ್ನೂ ಕೊಟ್ಟಿಲ್ಲ ಫ್ರೆಂಡ್ಸ್, ಫೋಟೋ ಕಳಿಸಿದ್ದಾರೆ. ಅದಿಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಕೇಳಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಆಲ್ರೆಡಿ ಟೈಮು ಓವರ್ ಆಗೋಯ್ತು, ಡ್ಯೂಟಿಗೂ ಹೋಗಬೇಕು. ಬಿಸಿಲು ನೋಡಿದ್ರೆ ಅಷ್ಟೊಂದು ಬರ್ತಾಯಿದೆ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ, ನೋಡಿದ್ರಲ್ಲ. ಇನ್ನೂ ನಂದು ಮಾನಿಟೈಸನ್ ಆಗಿಲ್ಲ ಫ್ರೆಂಡ್ಸ್. ಈಗ ಆಲ್ರೆಡಿ ಜೂನು, ಈಗ ಯಾವ ತಿಂಗಳು? ಜುಲೈ ಆಗಸ್ಟ್, ನೋಡೋಣ ಫ್ರೆಂಡ್ಸ್. ಇನ್ನು 2 ತಿಂಗಳೊಳಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ಫ್ರೆಂಡ್ಸ್, ಇನ್ನೊಂದು ಕೇಳಬೇಕು ಅಂದ್ಕೊಂಡಿದ್ದೀನಿ, ಯಾರಿಗಾದ್ರೂ ಗೊತ್ತಿದ್ದರೆ. ನಂದು ವ್ಯೂಸು ಇದರಲ್ಲಿ ಲೈವ್ ಮಾಡ್ತಾಯಿದ್ದೀನಲ್ಲ, ವ್ಯೂಸ್ ಕೌಂಟ್ ತೋರಿಸ್ತಾ ಇಲ್ಲ. ಸಬ್ಸ್ಕ್ರೈಬರ್ ತೋರಿಸ್ತೈತೆ, ವಾಚ್ ಅವರ್ಸ್ ತೋರಿಸ್ತೈತೆ, ಎಲ್ಲ ತೋರಿಸ್ತೈತೆ. ವ್ಯೂಸ್ನ ಯಾಕೋ ತೋರಿಸ್ತಾನೆ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಫ್ರೆಂಡ್ಸ್ ಈ ಡ್ರೆಸ್ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಾಯಿತು. ಇದೊಂದೇ ಒಂದು ಈ ಥರ ಬಿಸಿಲು ಹೆಂಗೂ ನೋಡೋಣ. ಈಗ ಅನ್ನಿಸ್ತಾ ಇದೆ 1-2 ಹೊಲಿಸ್ಕೋಬೇಕು ಈ ಥರ ಅಂತ. ಆದರೆ ಅಷ್ಟೊಂದು ಏನಕ್ಕೆ ಫ್ರೆಂಡ್ಸ್, ಸದ್ಯಕ್ಕೆ ಒಂದೇ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.